ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಬಂದು ಮರಿದೇಶಿಗೌಡ, ಸಣ್ಣ ಪೀರೇಗೌಡ, ಸಣ್ಣೇಗೌಡ, ಮಾದರಹಳ್ಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಬಂದು ಸಾವಯವ ಕೃಷಿನ ಕಳೆದ 20 ವರ್ಷದಿಂದ ಮಾಡ್ತಾಯಿದ್ದೀನಿ. ಇದರಲ್ಲಿ ಸಾವಯವ ಕೃಷಿ ಎಂದಾಗ ನಾನು ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದೀನಿ. ಕೋಳಿ ಸಾಕಾಣಿಕೆ ಇದೆ, ಮೇಕೆ ಸಾಕಾಣಿಕೆ ಇದೆ, ವರ್ಮಿ ಕಾಂಪೋಸ್ಟ್ ಘಟಕ ಇದೆ, ಹಸುಗಳು ಸಾಕೊಂಡಿದ್ದೀವಿ, ಮತ್ತು ಗೋಬರ್ ಗ್ಯಾಸ್ ಘಟಕ ಇದೆ. ಇಲ್ಲಿ ನೀವು ನೋಡ್ತಾ ಇರೋ ಸ್ಥಳದಲ್ಲಿ ಸೊಪ್ಪು ತರಕಾರಿ ಮಾಡಲಿದೆ. 1 ಎಕರೆಯಲ್ಲಿ ಭತ್ತ ಬೆಳಿತೀನಿ, 1 ಎಕರೆಯಲ್ಲಿ ಕಬ್ಬು ಬೆಳಿತೀನಿ. ಈ ಥರ ಮಾಡ್ಕೊಂಡು ನಾವೇ ಓನಾಗಿ ಮಾರುಕಟ್ಟೆ ಮಾಡ್ಕೊಂಡು ನಾವು ಸಾವಯವ ಕೃಷಿನ 20 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ನಾವು ಈ ಸ್ಥಳದಲ್ಲಿ ನೀವು ನೋಡ್ತಾ ಇದ್ದೀರಿ, ಹಿಂಗೆ ಸೊಪ್ಪು ತರಕಾರಿ ಮಾಡಿದ್ದೀವಿ. ಅಲ್ಲಿ ಬಂದು ಕ್ಯಾರೆಟ್ ಇದೆ, ಬೀಟ್ರೇಟ್ ಇದೆ, ಎಲೆಕೋಸು, ಹೂಕೋಸು ಮತ್ತು ಬೀಟ್ರೇಟು ಹಿಂಗೆ ಕಮೆನ್ಸ್ ಮಾಡ್ಕೊ ಹೋಗ್ತಾಯಿದ್ದೀವಿ. ಇಲ್ಲಿ ಸೊಪ್ಪು ಬೆಳಿತೀವಿ. ಸೊಪ್ಪು ಅಂತಂದಾಗ ಪಾಲಕ್ಕು, ಮೆಂತ್ಯ, ಕಿಲ್ಕಿರೆ, ದಂಟು, ಕೊತ್ತಂಬರಿ, ಮೂಲಂಗಿ, ಈ ಥರ ಸೊಪ್ಪು ಅಂದಾಗ ಎಲ್ಲ ಥರದ್ದು ಸೊಪ್ಪುಗಳು ಬೆಳಿತೀವಿ. ಈಗ ಹೊಸದಾಗಿ ತರಕಾರಿ ಮಾಡ್ತಾಯಿದ್ದೀವಿ. ಇದೆಲ್ಲನೂ ಕೂಡ ನಾವು ಮತ್ತು ನಮ್ಮ ಮಕ್ಕಳು, ನಮ್ಮ ಮನೆಯವರು ಸೇರಿ ನಿರ್ವಹಣೆ ಮಾಡ್ತೀವಿ. ಬೀಜ ಹಾಕುತ್ತಾವಿಂದ ಹಿಡಿದು ಕಳೆ ತೆಗೆದು ಬೇಸಾಯ ಮಾಡೋ ತನಕನೂ ಇಲ್ಲಿ ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರ ಆಗಲಿ, ರಾಸಾಯನಿಕ ಕೀಟನಾಶಕ, ಕಳೆನಾಶಕ ಯಾವನ್ನೂ ಬಳಸೋದಿಲ್ಲ. ಈಗ ನೆನ್ನೆ ಇಲ್ಲೆಲ್ಲ ಕಳೆ ತೆಗೆದಿದ್ದೀವಿ ಕೈಯಿಂದ, ನೆನ್ನೆ ದಿವಸ. ಈಗ ಬೆಳಿಗ್ಗೆ ಇದಕ್ಕೆ ಹೊಂಗೆ ಬೀಜದ ಕಷಾಯ ಹೊಡೆದಿದ್ದೀನಿ. ಒಂದು 3-4 ದಿವಸ ಬಿಟ್ಕೊಂಡು ಬೇವಿನ ಬೀಜದ ಕಷಾಯ ಹೊಡಿತೀವಿ. ಆಮೇಲೆ ಒಂದು 4-5 ದಿವಸ ಬಿಟ್ಕೊಂಡು ಔಡ್ಲ ಅಂದರೆ ಅರಳು ಬರುತ್ತಲ್ಲ, ಅರಳು ಕಷಾಯ ಹೊಡಿತೀವಿ. ಇದು ಕೀಟನಾಶಕವಾಗಿ ವರ್ಕ್ ಮಾಡುತ್ತೆ. ಗೊಬ್ಬರಕ್ಕಾಗಿ ನಾವು ವರ್ಮಿ ಕಾಂಪೋಸ್ಟನ್ನ ನಾವೇ ಸ್ವತಃ ಮಾಡ್ಕೊಂಡು ವರ್ಮಿ ಕಾಂಪೋಸ್ಟನ್ನ ಹಾಕ್ಕೊಂಡು ನಾವು ಬೆಳೆನ ಬೆಳಿತೀವಿ. ಜೊತೆಗೆ ಇದನ್ನು ನಾವೇ ಮಾರಾಟ ಮಾಡ್ಕೊತೀವಿ. ತೋಟಗಾರಿಕೆ ಇಲಾಖೆ ಆಫೀಸ್ ಹತ್ರ ಬುಧವಾರ ಮತ್ತು ಭಾನುವಾರ ಸಾವಯವ ಸಂತೆ ನಡೀತದೆ. ಅಲ್ಲಿ ನಾವು ಬೆಳೆದಂಥ ಪ್ರಾಡಕ್ಟ್ನ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಕಾನ್ಸೆಪ್ಟ್ ಅಡಿಯಲ್ಲಿ ನಾವೇ ಮಾರ್ಕೆಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಕಡಿಮೆ ಅಂದರೆ ಒಂದು ತಿಂಗಳಿಗೆ ಒಂದು 15,000 ತನಕ ಇನ್ಕಮ್ ಬರುತ್ತೆ. ಕೃಷಿ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ. ಈಗ ನೀವು ಇಲ್ಲೆಲ್ಲ ನೋಡ್ತಾ ಇದ್ದೀರಿ, ಇವು ತಾಯಿ ಕೋಳಿಗಳು. ತಾಯಿ ಕೋಳಿಗಳ್ನ ಒಂದು ಸ್ವಲ್ಪ ವಯಸ್ಸಾದ ಕೋಳಿಗಳ್ನ ಮಾರ್ಬಿಟ್ಟಿದ್ದೀವಿ. ಈಗೆಲ್ಲ ಒಂದು 60-70 ಕೋಳಿ ಇದ್ದಾವೆ. ಈಗ ನಮ್ಮಲ್ಲಿ ತಾಯಿ ಕೋಳಿಗಳೇ ಒಂದು 100-150 ಕೋಳಿ ಇದ್ದರೆ ಡೈಲಿ ಒಂದು 20 ಮೊಟ್ಟೆ ಕಂಟಿನ್ಯೂಟಿಯಾಗಿ ಸಿಗ್ತವೆ. ಒಂದು ಮೊಟ್ಟೆ 15 ರೂಪಾಯಿ ಕೊಡ್ತೀವಿ. 15 ಏಡ್ಲಿ 30 ಅಂದರೆ 300 ರೂಪಾಯಿ ಆಯಿತು ಮೊಟ್ಟೆ ಕಾಸ್ಟು. ಒಂದು ದಿನಕ್ಕೆ 300 ರೂಪಾಯಿ ಮೊಟ್ಟೆ ಆದರೆ ಒಂದು ತಿಂಗಳಿಗೆ ಅಲ್ಲಿಗೆ 3-3 ಅಂದರೆ 9,000 ರೂಪಾಯಿ ಮೊಟ್ಟೆಲೇ ಆಯ್ತದೆ. ಅದು ನಮ್ಮ ಮೇವು ಮತ್ತು ನಮ್ಮ ಲೇಬರ್ ಕಾಸ್ಟಿಗೆ ಮೇಂಟೈನ್ ಆಗ್ಬಿಟ್ರು ನಾವು ಒಂದು ತಿಂಗಳಲ್ಲಿ ಕಾವಿ ಕೂರಿಸಿ ಒಂದು 10 ಕೋಳಿ 15 ಕೋಳಿ ಕಾವಿ ಕೂರಿಸಿ ಒಂದು 100-120 ಮರಿ 150 ಮರಿನ ತಿಂಗ ನಾವು ಕೆಳಗಡೆಗೆ ಇಳಿಸ್ತಾ ಹೋದರೆ ಆ ಮರಿನ ನಾವು ಒಂದು ದಿನದ ಮರಿ ಅಂತ ಕೊಟ್ಟಾಗ ಪ್ಯೂರ್ ನಾಟಿ ಕೋಳಿ ಮರಿ 50 ರೂಪಾಯಿ ಕೊಡ್ಬೋದು, ಇಳಿಸೋದು ದಿನವೇ ಕೊಟ್ಬಿಡ್ತೀವಿ ಅಂದರೆ. ಇಲ್ಲ ನಾವು 1 ತಿಂಗಳು ಮರಿ ಕೊಡ್ತೀವಿ ಅಂದರೆ 100-120 ಕೊಡ್ಬೋದು. 2 ತಿಂಗಳು ಮರಿ ಸಾಕಿ ಕೊಟ್ಟರೆ ಅವ್ರಿಗೂ ಉಳ್ಕೊಳ್ತವೆ ತಗೋದವ್ರಿಗೆ. ಒಂದು ಮರಿನ ನಾವು 200 ರೂಪಾಯಿಗೆ ಮಾರ್ತಾಯಿದ್ದೀವಿ, 2 ತಿಂಗಳು ಮರಿನ. ಈಗ ಇಲ್ಲಿ ನೋಡ್ತಾ ಇದ್ದೀರಿ, ಆ ಕಡೆ 2 ತಿಂಗಳು ಮರಿ ಇವೆ. ಅದರಲ್ಲಿ ಒಂದು ಸ್ವಲ್ಪ ಕೊಟ್ಟು ಒಂದು ಸ್ವಲ್ಪ ನಾವು ಬ್ರೀಡಿಂಗ್ ಪರ್ಪಸ್ಗೂ ಉಳಿಸ್ಕೊಂಡಿದ್ದೀವಿ. ಈಗ 100 ಮರಿನ ನಾವು ಪ್ರತಿ 2 ತಿಂಗಳು ಮರಿ ಮಾಡಿ 200 ರೂಪಾಯಿಗೆ ಮಾರಿದ್ರೆ 100 ಮರಿ ಮಾರಿದ್ರೂ ನಮ್ಗೆ 20,000 ರೂಪಾಯಿ ದುಡ್ಡು ಬರ್ತದೆ. ಇವಕ್ಕೇನು ನಾವು ಜಾಸ್ತಿ ಏನೋ ಹೊರ್ಗಡೆಯಿಂದ ಏನೋ ಪೀಡೋ ಏನೋ ತಂದು ಹಾಕೋದಿಲ್ಲ. ಸೀಸನಲ್ಲಿ ಭತ್ತ ತೆಗೆದಿಟ್ಕೊತೀವಿ, ಒಂದು 3 ಕ್ವಿಂಟಲ್ 4 ಕ್ವಿಂಟಲು. ಮಿಲ್ಗಳಲ್ಲಿ ರಾಗಿ ಮಿಲ್ಗಳಿಗೋದ್ರೆ ರಾಗಿ ವೇಸ್ಟೇಜ್ ಬರುತ್ತೆ, ಅಲ್ಜೋಳ ತಗೋತೀವಿ. ಮಾಮೂಲಿ ರೈಸ್ ಮಿಲ್ಗಳಲ್ಲಿ ಅಕ್ಕಿ ನುಚ್ಚು ಅಂತ ಬರುತ್ತೆ, ಅದನ್ನು ತಗೋತೀವಿ. ಎಲ್ಲ ಮಿಕ್ಸ್ ಮಾಡಿ ಬೆಳಿಗ್ಗೆ ಟೈಮ್ ಹಾಕ್ತೀವಿ. ಈ ಥರ ನೀರ ಪಿಲ್ಲರಲ್ಲಿ ತುಂಬಿ ಇಡ್ತೀವಿ. ಈಗ ನಾವು ಅಲ್ಲಿ ತರಕಾರಿ ಮಾಡಲ್ಲಿ ನೋಡಿದ್ವಲ್ಲ, ಅಲ್ಲಿ ಕಳೆ ಅಂತ ತೆಗಿತೀವಲ್ಲ, ಅದೆಲ್ಲ ತಂದು ಇಲ್ಲಿಗೆ ಹಾಕ್ತೀವಿ, ಮೇಯ್ತವೆ. ಅಲ್ಲಿ ನೀವು ನೋಡಿರ್ಬೋದು, ನೆನ್ನೆ ಹಾಕಿದ್ವಿ ನೋಡಿ, ಅಲ್ಲಿ ಮೇಯ್ತಾ ಇದ್ದಾವೆ. ಮೇದು ಉಳಿದದೆ ನೋಡಿ ಅವಶೇಷಗಳು. ಅದನ್ನು ನಾವು ಕಳೆನೂ ಕೂಡ ನಾವು ಕೋಳಿಗೆ ಹಾಕೋದ್ರಿಂದ ಅವಕ್ಕೆ ಹಸಿರು ಮೇವಿನ ಒಂದು ಕೊರತೆನ ನೀಗಿಸ್ಬೋದು. ಜೊತೆಗೆ ದಷ್ಟಪುಷ್ಟವಾಗಿ ಕೋಳಿಗಳು ಡೆವಲಪ್ ಆಗೋಕ್ಕೆ ಸಹಾಯ ಆಗುತ್ತೆ ಹಸಿರು ಮೇದಾಗ. ಸರ್, ಇದು ಬಂದು 5 HP ಚಾಪ್ ಕಟ್ರು, ಡೀಸೆಲ್ ಇಂಜಿನ್ ಚಾಲಿತ. ಇದನ್ನು ನಾವು ವೇಸ್ಟ್ ನೋಡಿಯೋಕ್ಕೆ ಬಳಸ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಾಯಿಮೊಟ್ಟೆ ಗರಿ. ನನಗೆ ಫ್ರೀ ಆಗಿದ್ದಾಗ ಕಾಯಿಮೊಟ್ಟೆ ಗರಿ, ರಸ್ತೆ ಬದಿ ಗಿಡಗಳು ಎಲ್ಲನ ಕಡ್ಕೊಬಂದು ಇದಕ್ಕೆ ಹಾಕಿ ಪೌಡ್ರು ಮಾಡಿ ಅಲ್ಲಿಗೆ ಹಾಕ್ತೀವಿ. ಅಲ್ಲಿಗೆ ತಿಪ್ಪೆಗೆ ಹಾಕ್ತೀವಿ. ಅಲ್ಲಿಗೆ ಗೋಬರ್ ಗ್ಯಾಸ್ ಸ್ಲರಿ ಹಾಕ್ತೀವಿ. ಗೋಬರ್ ಗ್ಯಾಸ್ ಸ್ಲರಿ ಹಾಕಿ ಒಂದಷ್ಟು ದಿವಸ ನೀರು ಮತ್ತು ವೇಸ್ಟು ಡಿಕಂಪೋಸರನ್ನು ಕೊಡ್ತೀವಿ. ಅದು ಒಂದು 40% ಒಂದು ಸ್ವಲ್ಪ ಗೊಬ್ಬರವಾಗಿ ಕನ್ವರ್ಟ್ ಆದಾಗ ಇಲ್ಲಿ ಒಳಗಡೆ ಚೇಂಬರ್ ಇದೆ ಸರ್, ವರ್ಮಿ ಕಾಂಪೋಸ್ಟ್ ಚೇಂಬರ್ ಇದೆ. ಇಲ್ಲಿ 3 ಚೇಂಬರ್ ಇದೆ. ಇಲ್ಲಿ ವರ್ಮಿ ಕಾಂಪೋಸ್ಟ್ ಚೇಂಬರ್ ಇದೆ.
ಈ ಚೇಂಬರ್ಗೆ ನಾವು ಲೋಡ್ ಮಾಡಿ ವರ್ಮ್ಸ್ ಬಿಡ್ತೀವಿ. ವರ್ಮ್ಸ್ ಬಿಟ್ಟಾಗ 3 ತಿಂಗಳಿಗೆಲ್ಲ ನಮಗೆ ಉತ್ಕೃಷ್ಟವಾದ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಬೇಕಿದ್ರೆ ಕೈ ಹಾಕಿ, ಒಳ್ಳೆ ವರ್ಮ್ಸು ಕ್ರಿಯೇಟಿವ್ ಆಗಿ ಒಳ್ಳೆ ಗೊಬ್ಬರ ಇದೆ. ಇಲ್ಲಿ ಬಂದಂಥ ಗೊಬ್ಬರನ ನಾವು ಈ ಕಡೆ ಹಿಂಗೆ ಸ್ಟೋರೇಜ್ ಮಾಡ್ಕೊತೀವಿ. ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಇಲ್ಲಿಂದ ನಾವು ಭತ್ತ, ಕಬ್ಬು ಮತ್ತು ತರಕಾರಿ ತೋರಿಸಿದ್ವಲ್ಲ ಅಲ್ಲಿಗೆ ಹಾಕತ್ತೀವಿ. ಇದನ್ನು ನಾವು ಗೊಬ್ಬರದ ಕಾರ್ಖಾನೆ ಅಂತ ಹೇಳ್ಬೋದು ಇದನ್ನ. ಈಗ ನಮ್ಮಲ್ಲಿ ಏನಿದೆ ಅಂದರೆ ಕೃಷಿ ಜೊತೆ ಕೃಷಿ ಉದ್ಯಮ ಎರಡೂ ಇದೆ. ಕೃಷಿ ಅಂತಂದಾಗ ನಾವು ಬೆಳೆಯುವಂಥ ಬೆಳೆ, ಉದ್ಯಮ ಅಂದಾಗ ಇನ್ಪುಟ್ಟು ಮತ್ತು ಔಟ್ಪುಟ್ಟು. ಇನ್ಪುಟ್ ಬಂದಾಗ ಗೊಬ್ಬರ ಮತ್ತು ಔಷಧಿಗಳು ಇನ್ಪುಟ್ಟಾಗಿ ಬಳಕೆ ಆಗ್ತವೆ. ಔಟ್ಪುಟ್ಟು ಅಂದಾಗ ನಾವು ಬೆಳೆದಂಥ ಬೆಳೆನ ನಾವು ಮಾರಾಟ ಮಾಡೋದು, ಅದು ಒಂದು ಕೃಷಿ ಉದ್ಯಮನೇ. ಈಗ ನಾವು ಯಾರಿಗೋ ಒಂದು 10 ರೂಪಾಯಿಗೆ ಸೊಪ್ಪು ಕೊಟ್ಟು ಅವ್ನು ಕೂತ್ಕೊಂಡು 20 ರೂಪಾಯಿಗೆ ಮಾರೋದ್ರ ಬದಲು ನಾವೇ ನೇರವಾಗಿ ಮಾರಿದಾಗ ಅದು ಕೂಡ ಕೃಷಿ ಉದ್ಯಮವಾಗಿ ಒಂದು ಲಾಭದಾಯಕವಾಗಿ ನಮಗೆ ಒಂದಷ್ಟು ಹಣಕಾಸು ನಮ್ಮಲ್ಲೇ ಉಳಿತದೆ ಸರ್. ಕೃಷಿ ಜೊತೆಗೆ ಕೃಷಿ ಉದ್ಯಮನೂ ಅಳವಡಿಸ್ಕೋಬೇಕು ಸರ್. ಇದು 3 ಚೇಂಬರ್ ಇದೆ. ಇದು ಮುಗಿತಾ ಬಂದಿದೆ. ಈ ಚೇಂಬರು ಗೊಬ್ಬರವಾಗಿ ಕನ್ವರ್ಟ್ ಆಗಿ ಮುಗಿತಾ ಬಂದದನ್ನ ಅಲ್ಲಿ ತೆಗೆದು ಸ್ಟೋರೇಜ್ ಮಾಡಿದ್ದೀವಿ. ಇದು ಇವಾಗ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಚೇಂಬರು ಇವಾಗ ರನ್ನಿಂಗ್ ಇದೆ. ವರ್ಮ್ಸ್ ಬಿಟ್ಟಿದ್ದೀವಿ. ಇದು ಇನ್ನೂ ಒಂದು 2 ತಿಂಗಳು ಬೇಕು ತೆಗಿಲಿಕ್ಕೆ 3ನೇ ಚೇಂಬರು. ಈಗ ಇದು ಮುಗೀತು ಅಂದರೆ ಇದಕ್ಕೆ ರಾ ಮೆಟೀರಿಯಲನ್ನು ಲೋಡ್ ಮಾಡಿ ಇಲ್ಲಿ ಒಂದಷ್ಟು ಕೂಲ್ ಮಾಡಿ ಅನಂತರ ಇದಕ್ಕೆ ವರ್ಮ್ಸು ಶಿಫ್ಟ್ ಮಾಡ್ತೀವಿ. ಇದು ಇವತ್ತಿನ ಮೊಟ್ಟೆ ಸರ್. ಇವಾಗ ಇಕ್ಕಿರೋವು ಇವೆಲ್ಲ ಒಂದು ಸ್ವಲ್ಪ ಕಾವಿ ಕೂತವೆ. ಇವು ರಾತ್ರಿ ಹೊತ್ತು ಬಂದು ಮೇಲೆ ಕೂತ್ಕೊಳ್ತವೆ ಸರ್. ದೊಡ್ಡ ಕೋಳಿಗಳು ನೆಲದಲ್ಲಿ ಕೂರೋದಿಲ್ಲ. ಕೋಳಿಗಳು ಸಾಮಾನ್ಯವಾಗಿ ನಾಟಿ ಕೋಳಿಗಳು ಇಲ್ಲಿ ಕಟ್ಟಿದ್ದೀವಲ್ಲ, ಇಲ್ಲೆಲ್ಲ ಕೂತ್ಕೊಳ್ತವೆ. ಕೆಳಗಡೆಗೆ ರಾಗಿ ಒಟ್ಟು ಹಾಕ್ತೀವಿ. ಗಲೀಜೆಲ್ಲ ಬೀಳುತ್ತೆ. ಅದನ್ನು ಗುಡಿಸಿ ಅದನ್ನು ಬೇರೆ ಸಪ್ರೇಟು ತರಕಾರಿ ಸೊಪ್ಪುಗಳಿಗೆ ಗೊಬ್ಬರ ಮಾಡಿ ಹಾಕ್ತೀವಿ. ಇದು ಮರಿ ಕೋಳಿ ಚೇಂಬರು ಸರ್. ಇದು ಈ ಕಡೆ ಮರಿ ಕೋಳಿಗಳು ಕೂತ್ಕೊತವೆ ಸರ್. ಇದು ಮರಿ ಕೋಳಿಗಳನ್ನ ನಾವೇನು ಮಾಡ್ತೀವಿ ಅಂದರೆ ಪಂಜರದಲ್ಲಿ ಕೌಂಚುತ್ತೀವಿ ಸರ್. ಪಂಜರದಲ್ಲಿ ಕೌಂಚುತ್ತೀವಿ ಸಂಜೆ ಹೊತ್ತು. ಇದು ಮರಿ ಕೋಳಿ ಸೆಕ್ಷನ್ನು. ಮರಿ ಕೋಳಿಗಳು ಇಲ್ಲೇ ಬರ್ತವೆ, ಇಲ್ಲೇ ಹೋಗ್ತವೆ ಅವನು ಸರ್. ಈಗ ಏನಾಗಿದೆ ಅಂದರೆ ಕೃಷಿ ದಿನೇ ದಿನೇ ಕೂಲಿ ಕಾರ್ಮಿಕರ ಸಮಸ್ಯೆಗೆ ತುತ್ತಾಗ್ತಾ ಇದೆ. ಅದಕ್ಕೆ ಸಣ್ಣ ಪುಟ್ಟ ಯಂತ್ರಗಳ ಬಳಕೆನ ನಾವು ಉಪಯೋಗಿಸ್ಕೋಬೇಕು. ಇದು ಒಂದು ಚಿಕ್ಕ ಟ್ರ್ಯಾಲಿ ನಮ್ಮ ಹತ್ರ ಸ್ಟಿಲ್ದು 7 HP ವೀಡ್ರ್ ಇದೆ. ಆ ವೀಡ್ರನ್ನ ಉಳುಮೆಗೂ ಬಳಸ್ಕೊತೀವಿ. ಏನಾದ್ರು ಕ್ಯಾರಿ ಮಾಡಬೇಕಾದಾಗ ಇವಾಗ ಜಮೀನು ಹತ್ರಕ್ಕೆ ನಾವು ಗೊಬ್ಬರನೇ ತಗೋಬೇಕು, ಇಲ್ಲ ಜಮೀನು ಹತ್ರದಿಂದ ಏನೋ ಒಂದು ಕೃಷಿ ಉತ್ಪನ್ನನ ಮನೆಗೆ ತರಬೇಕು ಅಂದಾಗ ಇದನ್ನು ಬಳಸ್ಕೊಳ್ತೀವಿ. ಇದು 1 ಟನ್ ಗಂಟ ಕೆಪಾಸಿಟಿ ಇದೆ ಸರ್. ಕ್ಯಾರಿ ಮಾಡ್ಬೋದು. 1 ಟನ್ನನ್ನು ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸ್ಬೋದು ಸರ್. ಇವು ಮಲೆನಾಡು ಗಿಡ್ಡ ಅಂತೇಳಿ 4 ಹಸು ಸಾಕಿದ್ದೀವಿ. ಒಂದು ಚಿಕ್ಕ ಕರು ಇದೆ, ಜೊತೆಗೆ 4 ಮೇಕೆಗಳು ಇದೆ. ಇವು ಪ್ಯೂರ್ ಮಲೆನಾಡು ಗಿಡ್ಡ ನಾಟಿ ಹಸುಗಳು ಸರ್. ಇವೇ ನಾವು ಹೇಳಿದ್ವಲ್ಲ ನಮ್ಮ ಗೊಬ್ಬರದ ಕಾರ್ಖಾನೆ ಅಂತ, ಅದಕ್ಕೆ ಇವೇ ರಾ ಮೆಟೀರಿಯಲನ್ನು ಕೊಡೋವು, ಅಂದರೆ ಸಗಣಿನ ಕೊಡುವಂತೆವು. ಈಗ ನಾಟಿ ಹಸುನ ಯಾಕೆ ಸಾಕಬೇಕು ಅಂತ ಹೇಳಿದ್ರೆ, ಹಿಂದೆ ನೋಡಿ ನಮ್ಮ ತಾತ ತಂದೆಯರ ಕಾಲದಲ್ಲಿ ನಾಟಿ ಹಸುಗಳು ಸಾಕಿ ಅದರ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ತಿಂದು ಗಟ್ಟಿಮುಟ್ಟಿಯಾಗಿದ್ದರು. 100 ವರ್ಷ ಆದ್ರೂ ಕುಂತಿ ಹೇಳ್ತಿದ್ರು. ಕೀಲು ನೋವು, ಸೊಂಟ ನೋವು, ಅದು ಏನು ನೋವಿರಲಿಲ್ಲ. ಕಾರಣ ಯಾಕೆಂದರೆ ಇದರ ಉತ್ಪನ್ನದಲ್ಲಿ ಅಷ್ಟೊಂದು ಗುಣಮಟ್ಟ ಇದೆ. ಈಗ ಜೊತೆಗೆ ಇದು ನಮಗೆ ಸಗಣಿ ಕೊಡುತ್ತೆ. ಆ ಸಗಣಿನ ನಾವು ಗೋಬರ್ ಗ್ಯಾಸಿಗೆ ಬಳಸ್ತೀವಿ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗೋಬರ್ ಗ್ಯಾಸ್ ಘಟಕ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಸಗಣಿನ ಪ್ರತಿನಿತ್ಯ ಬಂದಂಥ ಸಗಣಿನ ಅಲ್ಲಿ ನೀರಿನ ಜೊತೆ ಕಲಸಿ ಒಳಗಡೆಗೆ ಇನ್ಪುಟ್ ಮಾಡ್ತೀವಿ. ನಮ್ಮ ಮನೆಗೆ ಆಗುವಷ್ಟು ಗ್ಯಾಸು ಬರುತ್ತೆ ಸರ್. ಇಲ್ಲಿ 2 ಪ್ಲಾಂಟ್ ಇದೆ. 2 ಪ್ಲಾಂಟ್ ಇದೆ ಇಲ್ಲಿ. ಇದು ಈಗ ಹೊಸ್ದಾಗಿ ಮಾಡಿಸಿರೋದು ಸರ್. ಇದು ಟ್ಯೂಬ್ ಟೆಕ್ನಾಲಜಿದು. ಇದು 10,000 ಕೊಟ್ವಿ, ಸಬ್ಸಿಡಿ ದರದಲ್ಲಿ ಮಾಡಿಕೊಟ್ಟಿದ್ದಾರೆ. ಇದರಿಂದ ಬಂದಂಥ ಸ್ಲರಿ ಇಲ್ಲಿ ಮತ್ತೆ ಇನ್ನೊಂದು ಹಳೆ ದೀನ ಬಂದು ಅಂದ್ಬಿಟ್ಟು ಹಳೆ ಪ್ಲಾಂಟ್ ಇದೆ, ಅದಕ್ಕೆ ಹೋಗುತ್ತೆ ಸರ್. ಅದರಲ್ಲೂ ಕೂಡ ಗ್ಯಾಸ್ ಬರುತ್ತೆ, ಇದರಲ್ಲೂ ಗ್ಯಾಸ್ ಬರುತ್ತೆ. ಒಂದೇ ಸಗಣಿನಲ್ಲಿ ನಾವು 2 ಕಡೆ ಗ್ಯಾಸ್ ತೆಗಿತಾ ಇದ್ದೀವಿ. ಸಂಪೂರ್ಣವಾಗಿ ಮಿಥೇನ್ನ ನಾವು ತೆಗೆದುಹಾಕೋದ್ರಿಂದ ಸ್ಲರಿ ಉತ್ಕೃಷ್ಟವಾದಂಥ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಆ ಸ್ಲರಿನ ನಾವು ನೇರವಾಗಿ ಜಮೀನುಗಾರರು ಬಳಸ್ಬೋದು, ಇಲ್ಲ ಅಂದರೆ ವರ್ಮಿ ಕಾಂಪೋಸ್ಟ್ಗೆ ಹಾಕೊಂಡು ಗೊಬ್ಬರ ಮಾಡ್ಕೊಂಡು ಅದನ್ನು ಒಂದು ಸ್ವಲ್ಪ ಮೌಲ್ಯವರ್ಧನೆ ಮಾಡಿ ಬಳಸ್ಬೋದು. ಈಗ ನಮಗೆ ಸಿಲಿಂಡ್ರ್ ಅವಶ್ಯಕತೆ ಇಲ್ಲದೇ ನಮ್ಮ ಮನೆಗೆ ವರ್ಷ ಪೂರ್ತಿ ಗ್ಯಾಸ್ ಸಿಗುತ್ತೆ ಸರ್. ಬರೀ ಗ್ಯಾಸುಗೆ ನಾವು ಕೊಡ್ತಿದ್ವಲ್ಲ, ಸಿಲಿಂಡ್ರ್ ಗ್ಯಾಸ್ಗೆ, ಆ ದುಡ್ಡು ಇವಕ್ಕೆ ಹುಲ್ಲು ಹಾಕ್ಬಿಟ್ರೆ ಸಾಕು ಸರ್. ಗ್ಯಾಸಿನ ಜೊತೆಗೆ ನಮಗೆ ಗೊಬ್ಬರನೂ ಕೊಡ್ತವೆ, ನಮ್ಮ ಮನೆ ಬಳಕೆಗೆ ಹಾಲು ಮೊಸರು ಕೊಡ್ತವೆ. 3 in 1 ಇದೆ, ಬೆನಿಫಿಟ್ಸ್ ಇದೆ. ನಾಟಿ ಹಸು ಸಾಕೋದ್ರಿಂದ ನಾನಾ ಥರ ಲಾಭ ಇದೆ ಸರ್. ನೋಡಿ, ಈಗ ನೀವು ನೋಡ್ತಾ ಇದ್ದೀರಿ, ಒಂದು 4 ಮೇಕೆ ಸಾಕೊಂಡಿದ್ದೀವಿ. ಈಗ ಕಳೆದ ಒಂದು ವಾರದಲ್ಲಿ 2 ವಾತಗಳು ಮಾರಿದ್ವಿ. 16-18 ಸಾವಿರಕ್ಕೆ ಮಾರಿದ್ವಿ 2 ವಾತನ. 2 ಮರಿ ಚಿಕ್ಕವು.
ಈಗ ಇವೆರಡು ಫಲ ಆಗಿದೆ, ಇನ್ನೂ ಎರಡೆರಡು ಮರಿ ಕೊಡ್ತವೆ. ಈ ರೀತಿ ಇವಕ್ಕೇನಿಲ್ಲ, ನಮ್ಮ ಬಿಡುವಿನ ಸಮಯದಲ್ಲಿ 1 ಅವರು ತಿರುಗಾಡಿಸ್ತೀವಿ, ಇಲ್ಲಾಂದ್ರೆ ಏನಾದ್ರು ಸೊಪ್ಪು ತಂದು ಹಾಕ್ತೀವಿ. ಇವು ಕೂಡ ವರ್ಷದಲ್ಲಿ ಒಂದು 50,000 1 ಲಕ್ಷ ಏನೋ ಒಂದು ಇನ್ಕಮ್ ಬಂದರೆ, ಆನ್ಯುವಲ್ ಇನ್ಕಮ್ ಬಂದರೆ ರೈತನಿಗೆ ಯಾವುದೋ ಒಂದು ಕಷ್ಟ ಸುಖಕ್ಕೆ ಒಂದು ಎಲ್ಪ್ ಆಗೋದ್ರ ಜೊತೆಗೆ ಈಗ ಒಂದು ಹಬ್ಬ ಹರಿದಿನ ಮಾಡಿದಾಗ ನಾವೇ ಒಂದು ಮರಿ ಕುಯ್ಕೊಂಡ್ರು ಅದ್ರ ದುಡ್ಡು ನಮಗೆ ಸೇವ್ ಆಗುತ್ತೆ. ಕೃಷಿನ ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟಪಟ್ಟು ಮಾಡಬೇಕು ಸಹ. ಅದರಲ್ಲೂ ಏಕಬೆಳೆ ಪದ್ಧತಿ ಬಿಟ್ಟು ಸಮಗ್ರ ಕೃಷಿಗೆ ಬರಬೇಕು. ಸಮಗ್ರ ಕೃಷಿ ಅಂದರೆ ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ ಮತ್ತು ನಾನಾ ಥರದ ಸೊಪ್ಪು ತರಕಾರಿಗಳು, ನಾನಾ ಥರದ ಹಣ್ಣು ಹಂಪಲುಗಳು ಬೆಳೆಯೋದ್ರಿಂದ ಒಂದು ಉತ್ಪನ್ನದಲ್ಲಿ ಲಾಸ್ ಆಗುವಂತಹ ಒಂದು ಹಣದ ಕೊರತೆನ ಇನ್ನೊಂದು ಉತ್ಪನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದನ್ನೇ ಸಮಗ್ರ ಕೃಷಿ ಅನ್ನೋದು. ಈಗ ಉದಾಹರಣೆಗೆ ನಾವು ಹಸು ಸಾಕಿದೋ ಏನೋ ಹಸುನಲ್ಲಿ ಲಾಸ್ ಆಯಿತು ಅಂದರೆ ಮೇಕೆ ಸಾಕಿರ್ತೀವಿ, ಮೇಕೆಲ್ಲಿ ಲಾಭ ಬಂದ್ಬಿಡ್ತದೆ. ಇಲ್ಲ ಪರಂಗಿ ರೈಟ್ ಬಿದ್ದೋಯ್ತು ಅಂದ್ರೆ ಬಾಳೆಲ್ಲಿ ರೈಟ್ ಬಂದ್ಬಿಡ್ತದೆ. ಸೊಪ್ಪಿನ ರೈಟ್ ಬಿದ್ದೋಯ್ತು ಅಂದಾಗ ಕೋಸಲ್ಲೋ ಟೊಮೊಟೊಲೋ ಬದನೆಲ್ಲೋ ರೈಟ್ ಬರ್ತದೆ. ಹಿಂಗೆ ಬ್ಯಾಲೆನ್ಸ್ ಮಾಡಿ ವರ್ಷ ಪೂರ್ತಿ ನಾವು ಇನ್ಕಮ್ ನೋಡಬೇಕು ಅಂದರೆ ನಾವು ಸಮಗ್ರ ಕೃಷಿ ಮಾಡಿದ್ರೇ ವರ್ಷ ಪೂರ್ತಿ ಇನ್ಕಮ್ ನೋಡೋಕ್ಕೆ ಸಾಧ್ಯ. ಜೊತೆಗೆ ನಮಗೆ ಸಮಗ್ರ ಕೃಷಿ ಇರೋದ್ರಿಂದ ವರ್ಷ ಪೂರ್ತಿ ದುಡಿಮೆ ಇರುತ್ತೆ. ಎಲ್ಲೋ 15 ದಿನ ದುಡಿದ್ವಿ, ಕಬ್ಬು ನೆಟ್ಬಿಟ್ಟು ಇನ್ನು ವರ್ಷದ 360 ದಿನ ಫಂಕ್ಷನು ಅವು ಮಾಡ್ಕೊಬಂದು ಆ ದುಡ್ಡನ್ನು ತೆಗೆದು ಖರ್ಚು ಮಾಡಿಬಿಟ್ಟು ಪುನಃ ಸಾಲ ಮಾಡ್ಕೋದ್ರ ಬದಲು ಸಮಗ್ರ ಕೃಷಿ ಮಾಡೋದ್ರಿಂದ ವರ್ಷವೆಲ್ಲ ಆದಾಯ ಇರುತ್ತೆ, ವರ್ಷವೆಲ್ಲ ದುಡಿಮೆ ಇರುತ್ತೆ ಸರ್. ಈಗ ನಾವು 5 ಅಡಿ ಸಾಲು ಮಾಡಿ 5 ರಿಂದ 6 ಅಡಿ ಸಾಲು ಮಾಡಿ ಕಬ್ಬು ನೆಟ್ಟಿದ್ದೀವಿ. ನೀವು ನೋಡ್ತಾ ಇದ್ದೀರಿ, ಈಗ ನಾಟಿ ಮಾಡಿದ್ದೀವಿ. ಈಗ ನಾವು ಸದ್ಯಕ್ಕೆ ಒಂದು ದಪ್ಪ ಕಬ್ಬಿಗೆ ಬೇಸಾಯ ಮಾಡ್ಕೊಳ್ಳುವ ಅಂತ ಏನು ನೆಟ್ಟಿಲ್ಲ. ಒಂದು ಸಲ ಉಳುಮೆ ಮಾಡ್ಕೊಂಡು ವೀಡ್ರಿಂದ ಆದ ನಂತರ ಇಲ್ಲೂ ಕೂಡ ನಾವು ಸೊಪ್ಪು ತರಕಾರಿನ ಅಳವಡಿಸ್ತೀವಿ. ಅದಕ್ಕೇ ನಾವು ಆಗ್ಲಿನ ಪಟ ಹೊಡ್ಕೊಂಡಿದ್ದೀವಿ. ಇಲ್ಲಿ ಕಬ್ಬನ್ನೇ ಬೆಳ್ಕೊಳ್ಳೋದ್ರ ಬದಲು ಕಬ್ಬೊಳಗಡೆ ಆನ್ಯುವಲ್ ಕ್ರಾಪು ಅಂದರೆ ಮಿಶ್ರ ಬೆಳೆ ಮಾಡೋದ್ರಿಂದ ಕಬ್ಬು ನಮಗೆ ಪುಕ್ಸಟಿಯಾಗಿ ಉಳ್ಕೊಳ್ಳುತ್ತೆ. ಈ ಒಳಗಡೆ ಮಾಡುವಂಥ ಬೆಳೆ ನಮಗೆ ಲಾಭದಾಯಕವಾಗಿ ನಮಗೊಂದಷ್ಟು 1 ಎಕರೆಗೆ ಒಂದು 40,000 50,000 ಆದಾಯ ತಂದು ಕೊಡುತ್ತೆ. ಇದು ಗಂಧಸಾಲಿ ಅಂದ್ಬಿಟ್ಟು ಪರ್ಫ್ಯೂಮ್ ರೈಸು, ಪ್ಯೂರ್ ನಾಟಿ ತಳಿ. ಅಂದರೆ ಬಾಸ್ಮತಿ ರೈಸ್ನ ಯಾವ ಥರ ಸುಗಂಧವಾಗಿ ಬಳಸ್ತಾರೆ ಆ ರೀತಿ ಬಳಸುವಂಥದ್ದು. ಇದನ್ನು ಸಹಜ ಕಡೆಯಿಂದ ಸೀಡ್ಸ್ಗೆ ಅಂದ್ಬಿಟ್ಟು ಹಾಕಿದ್ದೀನಿ. ಇದು 130 ದಿವಸದ ಬೆಳೆ ಸರ್. ಇದು ಸಸಿ ಮಡಿಯಿಂದ ಕಟಾವು ತನಕ 130 ದಿವಸದ ಬೆಳೆ ಇದು. ಈಗ ನಾವು ಸಾಲು ನಾಟಿ ಮಾಡಿದ್ದೀವಿ, ಅಂದರೆ ಯಂತ್ರದ ಸಹಾಯದಿಂದ ನಾಟಿ ಮಾಡಿದ್ದೀವಿ, ಯಾಂತ್ರೀಕೃತ ನಾಟಿ. ಇದು 1/4 ಎಕರೆ 1.5 ಎಕರೆ ಜಮೀನಿದೆ ಸರ್. ಎಕರೆಗೆ ಒಂದು 18 ಕ್ವಿಂಟಾಲ್ ತನಕ ಇಳುವರಿ ಬರುತ್ತೆ. ಇದನ್ನು ಸೀಡ್ಸ್ಗೆ ಅಂತಲೇ ಬೆಳೀತಾ ಇದ್ದೀವಿ. ಈಗ ನಾಟಿ ಮಾಡಿ ನಿನ್ನೆ ಮಂಗಳವಾರಕ್ಕೆ 8 ದಿವಸ ಆಯಿತು. ಇನ್ನೂ ಯಾವುದೇ ರೀತಿಯಾದಂತಹ ಗೊಬ್ಬರಗಳನ್ನು ಕೊಟ್ಟಿಲ್ಲ. ಕಾರಣ ಯಾಕೆ ಅಂದರೆ ಇಲ್ಲಿ ಗೊಬ್ಬರ ಕೊಟ್ಟಾಗ ಸಸಿಗಳನ್ನ ಪಕ್ಷಿಗಳು ಈಜ್ಬಿಡ್ತಿದ್ದೋ, ಅದಕ್ಕೆ ಒಂದು ಸ್ವಲ್ಪ ಸಸಿ ಬೇರು ಕೊಟ್ಕೊಂಡ ನಂತರ ವರ್ಮಿ ಕಾಂಪೋಸ್ಟ್ ತಂದು ಹಾಕ್ತೀವಿ. ವರ್ಮಿ ಕಾಂಪೋಸ್ಟ್ ಹಾಕ್ಬಿಟ್ಟು ಆಮೇಲೆ ಒಂದು ಸಲ ವೀಡ್ರಿಂದ ಕಳೆನ ಉಜ್ಜುತ್ತೀವಿ ಸರ್. ಭತ್ತನ ಸಾವಯವದಲ್ಲೇ ಬೆಳೆಯೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ನಮಗೆ ಯಾವುದೇ ರೀತಿ ರಾಸಾಯನಿಕ ಬಳಸ್ತಾನೆ ಬೆಳೆಯೋದ್ರಿಂದ ಆ ಆಹಾರನ ನಾವು ಈಗ ನಮ್ಮ ಮೇಜರ್ ಫುಡ್ ಬಂದು ಅಕ್ಕಿ, ಅಂದರೆ ಅನ್ನ ತಿನ್ನೋದು ಜಾಸ್ತಿ ನಾವು, ಅನ್ನ ಮತ್ತು ರಾಗಿ. ಅದನ್ನು ನಾವು ಊಟ ತಿಂದಾಗ ನಾವು ಯಾವುದೇ ರೀತಿ ರಾಸಾಯನಿಕ ಬಳಸ್ತಾನೆ ಬೆಳೆದಂಥದ್ದನ್ನೇ ತಿಂದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಆಯುಷ್ಯ ವೃದ್ಧಿ ಇರುತ್ತೆ. ಅದಕ್ಕೋಸ್ಕರನೇ ನಾವು ಸಾವಯವದಲ್ಲೇ ಬೆಳೆದು ತಿನ್ನಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು ಸರ್. ಇವತ್ತಿನ ಒಂದು ಕಾಲಘಟ್ಟಕ್ಕೆ ಒಂದು ಅರ್ಧ ಎಕರೆ 1 ಎಕರೆ ಜಮೀನಿದ್ರೆ ಒಂದು ಕುಟುಂಬ ಅಂದರೆ ಒಂದು ಗಂಡ ಹೆಂಡತಿ ತಂದೆ ತಾಯಿ 2 ಮಕ್ಕಳು ಹಿಂಗೆ ಸುಖವಾಗಿ ಹ್ಯಾಪಿಯಾಗಿ ಜೀವನ ಮಾಡ್ಬೋದು. ಯಾವ ಥರ ಅಂದರೆ ಈಗ ನೀವು ನೋಡಿದ್ರಲ್ಲ, ಕೋಳಿ ಸಾಕೊಳ್ಳೋದು, ಹಸು ಸಾಕೊಳ್ಳೋದು, ವರ್ಮಿ ಕಾಂಪೋಸ್ಟ್ ಮಾಡ್ಕೋದು, ಸೊಪ್ಪು ತರಕಾರಿ ಮಾಡ್ಕೋದು, ಒಂದಷ್ಟಾಗ್ಲ ಕಬ್ಬು ಹಾಕೋದು, ಒಂದಷ್ಟಾಗ್ಲ ಭತ್ತ ಬೆಳ್ಕೊಳ್ಳೋದು, ಒಂದಷ್ಟಾಗ್ಲ ರಾಗಿ ಬೆಳ್ಕೊಳ್ಳೋದು. ಈ ಥರ ಮನೆ ಮಂದಿ ಎಲ್ಲ ಕೂಡಿ ಸಂತೋಷವಾಗಿ ಖುಷಿಯಿಂದ ಎಲ್ಲ ಜೊತೆಲಿ ಕೃಷಿ ಮಾಡೋದ್ರಿಂದ ಯಾವುದೇ ಒಂದು ರೀತಿಯ ಒಂದು ಪಟ್ಟಣದ ಆದಾಯಕ್ಕೆ ಮೊರೆ ಹೋಗ್ದೇ ನಾವು ನಮ್ಮ ಹಳ್ಳಿಲೇ ಸುಖವಾಗಿ ಜೀವನ ಮಾಡೋಕ್ಕೆ ಒಂದು ಅರ್ಧ ಎಕರೆ 1 ಎಕರೆ ಜಮೀನು ಸಾಕಾಗುತ್ತೆ ಸರ್.